ಈ ಸಮೀರ್ನ ರೋಷಾವೇಶ ಅಂಥ ಮಾತುಗಳು ಎಲ್ಲವೂ ಕೂಡ ಯೂಟ್ಯೂಬ್ ವಿಡಿಯೋಗೆ ಮಾತ್ರ ಸೀಮಿತನ? ಈತನಿಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಎರಡೆರಡು ಮನೆಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಈತ ಆ ಮಟ್ಟಿಗೆ ರಾಜಾರೋಷವಾಗಿ ಮಾತುಗಳನ್ನ ಆಡುವಂತದ್ದು ಕೇವಲ ತನ್ನ ಯೂಟ್ಯೂಬ್ ಚಾನೆಲ್ಗೆ ಸೀಮಿತ ಆಗುವಂತೆ ಮಾತ್ರನ? ಎಲ್ಲಿ ಹೋಯ್ತು ಇವನ ಆ ವೀರತ್ವ, ಶೂರತ್ವ? ಬರ್ಲಿ, ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು, ವಿಚಾರಣೆಗೆ ಬರ್ಲಿ. ಇಲ್ಲಿವರೆಗೂ ಈತ ಲಾಪತ. ಯಾಕೆ ಹೀಗೆ? ಈತ ಇವತ್ತು ವಿಚಾರಣೆಗೆ ಬರಲಿಲ್ಲ ಅಂತಂದ್ರೆ ಈತನನ್ನ ಅರೆಸ್ಟ್ ಮಾಡೋದಕ್ಕೆ ಎಷ್ಟು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು? ಹೌದು ಶ್ರೀಪಾದ್ ಪಾಟೀಲ್, ಅಂದ್ರೆ ವಿಡಿಯೋದ ಮೂಲಕವಾಗಿ ಬಾರಿ ಮಾತಾಡುವಂತ ಈ ಒಂದು ಸಮೀರ್ ಏನಿದ್ದಾನೆ ಆತ ಇಷ್ಟೊತ್ತಿಗಾಗಲೇ ವಿಚಾರಣೆಗೆ ಹಾಜರಾಗಬೇಕಿತ್ತು. ಆದ್ರೂ ಕೂಡ ಇನ್ನು ವಿಚಾರಣೆಗೆ ಹಾಜರಾಗಲಿಲ್ಲ. ಸುಮಾರು 10 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನೋಟಿಸ್ ಅನ್ನು ನೀಡಿದ್ರು. ಆದ್ರೂ ಕೂಡ ಈಗ ಸದ್ಯ 12 ಗಂಟೆ ಆಯ್ತು, ಇನ್ನಿಷ್ಟುವರೆಗೂ ಕೂಡ ಆತ ವಿಚಾರಣೆಗೆ ಹಾಜರಾಗಲೇ ಇಲ್ಲ. ಅಂದ್ರೆ ಆತ ಎಐ ವಿಡಿಯೋ ಮೂಲಕವಾಗಿ ಈ ಒಂದು ಪ್ರಕರಣದಲ್ಲಿ ಕಪೋಲ ಕಲ್ಪಿತವಾದಂತಹ ವಿಚಾರಗಳನ್ನ ಹೇಳಿ ಜನರನ್ನ ಒಂದು ರೀತಿಯಲ್ಲಿ ದಿಕ್ಕು ತಪ್ಪಿಸಿದ, ಸಮಾಜದ ಸ್ವಾಸ್ಥ್ಯ ಕೆಡಿಸಿದ ಅನ್ನುವಂತ ಆರೋಪಗಳು ಕೂಡ ಆತನ ಮೇಲೆ ಇರುವಂತದ್ದು. ಹೀಗಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಸುಮೋಟೋ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಬಳಿಕ 2 ಬಾರಿ ನೋಟಿಸು ನೀಡಿದ್ರು, ಅಂದ್ರೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಆದ್ರೆ ಆತ ನೋಟಿಸ್ಗೂ ಕೂಡ ಯಾವುದೇ ರೀತಿಯಂತ ಉತ್ತರ ನೀಡಲಿಲ್ಲ. ಆ ಬಳಿಕ ಬೆಂಗಳೂರಿಗೆ ಧರ್ಮಸ್ಥಳ ಪೊಲೀಸರು ತೆರಳಿ ಆತನ ಮನೆಯ ಸುತ್ತುವರೆದಿದ್ರು. ಆ ಬಳಿಕ ಆತ ನಿರೀಕ್ಷಣಾ ಜಾಮೀನು ಕೂಡ ಪಡೆದಿದ್ದ. ಇದರ ನಡುವೆ ಧರ್ಮಸ್ಥಳದಲ್ಲಿ ಒಂದಷ್ಟು ಏನು ಸಂಘರ್ಷ ಆಗಿದೆ, ಅಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆ ಆಗಿದೆ. ಹೀಗಾಗಿ ನಾನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬರೋದಿಲ್ಲ, ಬದಲಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರ್ತೀನಿ ಅನ್ನುವಂತ ಒಂದು ಲೆಟರ್ ಅನ್ನು ಕೂಡ ನೀಡಿದ್ದ. ಆದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗಾದ್ರೂ ಇಷ್ಟೊತ್ತಿಗಾಗಲೇ ಬರಬೇಕಿತ್ತು, ಇನ್ನೂ ಕೂಡ ಬರಲಿಲ್ಲ. ಸದ್ಯ ಏನು ಆತ ಬರ್ತಾನೆ ಅನ್ನುವಂತ ಏನು ನಿರೀಕ್ಷೆಯಲ್ಲಿ ಇದ್ದಾರೆ ಪೊಲೀಸರು, ಅಂದ್ರೆ ಯಾವತ್ತು ಆತ ವಿಚಾರಣೆಗೆ ಹಾಜರಾಗಬಹುದು ಅಂತ. ಆದ್ರೆ ಇದುವರೆಗೂ ಕೂಡ ಹಾಜರಾಗಲಿಲ್ಲ. ಹೀಗಾಗಿ ಮುಂದಿನ ಹಂತಗಳಲ್ಲಿ, ಅಂದ್ರೆ ವಿಚಾರಣೆಗೆ ಹಾಜರಾಗದೇ ಇದ್ರೆ ಮುಂದಿನ ಹಂತಗಳಲ್ಲಿ ಆತನ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇರುವಂತದ್ದು. ವಿಚಾರಣೆಗೆ ಹಾಜರಾಗದೇ ಇದ್ರೆ ಮುಂದಿನ ಹಂತದಲ್ಲಿ ಒಂದಷ್ಟು ಪ್ರೊಸೀಜರ್ ಗಳನ್ನ ಮಾಡಿ ಆತನನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಈ ಸಮೀರ್ ಏನಿದ್ದಾನೆ ಈತ ಆ ವಿಡಿಯೋದ ಮೂಲಕವಾಗಿ ಬಹಳಷ್ಟು ಸುದ್ದಿಯಾಗಿದ್ದ. ಅಂದ್ರೆ ವಿಡಿಯೋದ ಮೂಲಕವಾಗಿ ಕಪೋಲ ಕಲ್ಪಿತವಾದಂತಹ ಒಂದಷ್ಟು ವಿಚಾರಗಳನ್ನ ಹೇಳಿದ್ದ. ತಾನೇ ಒಂದಷ್ಟು ಆ ಒಂದು ವಿಡಿಯೋಗಳಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಹೇಳಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಹೆಣ ಹೂತಿಟ್ಟು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸುಳ್ಳುಗಳನ್ನು ಹೇಳಿದ. ಅಲ್ಲಿ ಇದ್ದಂತ ಧೈರ್ಯ ಆತನಿಗೆ ಆ ಪೊಲೀಸ್ ಠಾಣೆಗೆ ಬರುವುದಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂತದ್ದು. ನೋಡ್ಬೇಕು ಆತ ಇವತ್ತು ವಿಚಾರಣೆಗೆ ಹಾಜರಾಗ್ತಾನ, ಇಲ್ಲದ್ರೆ ಆ ಮುಂದಿನ ಹಂತಗಳಲ್ಲಿ ಆತನನ್ನು ಪೊಲೀಸರು ವಶಕ್ಕೆ ಪಡಿತಾರ ಅನ್ನುವಂಥದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಈಗ ನೋಟಿಸ್ ಏನಂತ ಕೊಟ್ಟಿದ್ದಾರೆ, ಎಷ್ಟೊತ್ತಿಗೆ ಬರಬೇಕು, ಯಾವ ತಾರೀಕಿನಿಂದ ಬರಬೇಕು, ಎಲ್ಲಿಗೆ ಬರಬೇಕು, ಆ ನೋಟಿಸ್ ನಲ್ಲಿ ಏನೇನಿದೆ? ಇನ್ನ ಈಗ ಈ ಬೆಳ್ತಂಗಡಿ ಪೊಲೀಸರು ಈ ನೋಟಿಸ್ಗೆ ಇವತ್ತು ಈತ ಬರಲಿಲ್ಲ ಅಂತಂದ್ರೆ, ಉತ್ತರ ಕೊಡಲಿಲ್ಲ ಅಂತಂದ್ರೆ ಮುಂದೆ ಏನು ಅನ್ನೋದ್ರ ಬಗ್ಗೆ ಏನಾದರೂ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ? ಈ ಬಗ್ಗೆ ಏನಾದರೂ ಮಾತಾಡಿದಾರ ಹೇಗೆ ಅಂತ ಸಂಬಂಧಪಟ್ಟವರು? ಶ್ರೀಪಾದ್ ಪಾಟೀಲ್, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಾದ ಬಳಿಕ 2 ಬಾರಿ ಆತನಿಗೆ ನೋಟಿಸ್ ಕೂಡ ನೀಡಲಾಗಿತ್ತು. ಅದಕ್ಕೆ ಯಾವುದೇ ರೀತಿಯಂತ ಉತ್ತರ ನೀಡಲಿಲ್ಲ. ಆ ಬಳಿಕ ಬೆಂಗಳೂರಿಗೆ ತೆರಳಿದಂತಹ ಧರ್ಮಸ್ಥಳ ಪೊಲೀಸರು ಅಲ್ಲಿ ಆತನ ಮನೆಗೆ ಹೋಗಿದ್ರು. ಆ ವೇಳೆ ಆತ ಜಾಮೀನನ್ನು ಕೂಡ, ಅಂದ್ರೆ ನಿರೀಕ್ಷಣಾ ಜಾಮೀನನ್ನು ಕೂಡ ಪಡೆದಿದ್ದ. ಅದರ ನಂತರ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಬೆಂಗಳೂರಿನ ಆತನ ಬಾಡಿಗೆ ಮನೆ ಮತ್ತು ಬಳ್ಳಾರಿಯಲ್ಲಿ ಇರುವಂತಹ ಆತನ ಸ್ವಂತ ಮನೆ ಏನಿದೆ ಅದಕ್ಕೆ ಆ ಮನೆಯಲ್ಲಿ ನೋಟಿಸ್ ಅನ್ನು ಕೂಡ ಅಂಟಿಸಿರುವಂತದ್ದು. ಅಂದ್ರೆ ವಿಚಾರಣೆಗೆ 24 ತಾರೀಕಿನ ಒಳಗೆ ಹಾಜರು ಆಗಬೇಕು ಅನ್ನುವಂಥದ್ದು. ಇವತ್ತು 24, ಇವತ್ತು 10 ಗಂಟೆ ವೇಳೆಗೆ ನೀನು ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂಥದ್ದು ನೋಟಿಸ್ ಅಲ್ಲೂ ಕೂಡ ಇರುವಂತದ್ದು. ಆದ್ರೆ 10 ಗಂಟೆ ಕಳೆದು ಈಗ 12 ಗಂಟೆ ಆಗ್ತಾ ಬಂತು, ಇನ್ನೂ ಕೂಡ ಆತ ವಿಚಾರಣೆಗೆ ಹಾಜರು ಆಗಲಿಲ್ಲ. ಹಾಗಾಗಿ ಮುಂದಿನ ಹಂತಗಳಲ್ಲಿ ಪೊಲೀಸರು ಒಂದು ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂದ್ರೆ ಇವತ್ತು ಏನಾದ್ರೂ ಆತರ ವಿಚಾರಣೆಗೆ ಹಾಜರಾಗದೇ ಇದ್ದಂತ ಕಾರಣದಲ್ಲಿ ಆತನಿಗೆ ಮುಂದೆ ಯಾವ ರೀತಿಯಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ಯೋಚಿಸಿರುವಂತದ್ದು. ಒಂದು ಮಾಹಿತಿಯ ಪ್ರಕಾರ ಆತನನ್ನ ಒಂದಷ್ಟು ಪ್ರೊಸೀಜರ್ ಮಾಡಿ ಆ ಬಳಿಕ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಇವತ್ತು ಆತ ಹಾಜರಾಗಬೇಕು, ಆಗದೇ ಇದ್ರೆ ಆತನಿಗೆ ಮತ್ತಷ್ಟು ಸಂಕಟ ತಪ್ಪಿದ್ದಲ್ಲ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ದಿನೇಶ್. ಒಂದು ನಿಮಿಷ ಸಂಪರ್ಕದಲ್ಲಿರಿ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈ ಸಮೀರ್ನ ರೋಷಾವೇಶ, ಅಂಥ ಮಾತುಗಳು ಎಲ್ಲವೂ ಕೂಡ ಯೂಟ್ಯೂಬ್ ವಿಡಿಯೋಗೆ ಮಾತ್ರ ಸೀಮಿತನ?
ಈತನಿಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಎರಡೆರಡು ಮನೆಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಈತ ಆ ಮಟ್ಟಿಗೆ ರಾಜಾರೋಷವಾಗಿ ಮಾತುಗಳನ್ನ ಆಡುವಂತದ್ದು ಕೇವಲ ತನ್ನ ಯೂಟ್ಯೂಬ್ ಚಾನೆಲ್ಗೆ ಸೀಮಿತ ಆಗುವಂತೆ ಮಾತ್ರನ? ಎಲ್ಲಿ ಹೋಯ್ತು ಇವನ ಆ ವೀರತ್ವ, ಶೂರತ್ವ? ಬರ್ಲಿ, ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು, ವಿಚಾರಣೆಗೆ ಬರ್ಲಿ. ಇಲ್ಲಿವರೆಗೂ ಈತ ಲಾಪತ. ಯಾಕೆ ಹೀಗೆ? ಈತ ಇವತ್ತು ವಿಚಾರಣೆಗೆ ಬರಲಿಲ್ಲ ಅಂತಂದ್ರೆ ಈತನನ್ನ ಅರೆಸ್ಟ್ ಮಾಡೋದಕ್ಕೆ ಎಷ್ಟು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು? ಹೌದು ಶ್ರೀಪಾದ್ ಪಾಟೀಲ್, ಅಂದ್ರೆ ವಿಡಿಯೋದ ಮೂಲಕವಾಗಿ ಬಾರಿ ಮಾತಾಡುವಂತ ಈ ಒಂದು ಸಮೀರ್ ಏನಿದ್ದಾನೆ ಆತ ಇಷ್ಟೊತ್ತಿಗಾಗಲೇ ವಿಚಾರಣೆಗೆ ಹಾಜರಾಗಬೇಕಿತ್ತು. ಆದ್ರೂ ಕೂಡ ಇನ್ನು ವಿಚಾರಣೆಗೆ ಹಾಜರಾಗಲಿಲ್ಲ. ಸುಮಾರು 10 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನೋಟಿಸ್ ಅನ್ನ ನೀಡಿದ್ರು. ಆದ್ರೂ ಕೂಡ ಈಗ ಸದ್ಯ 12 ಗಂಟೆ ಆಯ್ತು. ಇನ್ನಿಷ್ಟುವರೆಗೂ ಕೂಡ ಆತ ವಿಚಾರಣೆಗೆ ಹಾಜರಾಗಲೇ ಇಲ್ಲ. ಅಂದ್ರೆ ಆತ ಎಐ ವಿಡಿಯೋ ಮೂಲಕವಾಗಿ ಈ ಒಂದು ಪ್ರಕರಣದಲ್ಲಿ ಕಪೋಲ ಕಲ್ಪಿತವಾದಂತಹ ವಿಚಾರಗಳನ್ನ ಹೇಳಿ ಜನರನ್ನ ಒಂದು ರೀತಿಯಲ್ಲಿ ದಿಕ್ಕು ತಪ್ಪಿಸಿದ, ಸಮಾಜದ ಸ್ವಾಸ್ಥ್ಯ ಕೆಡಿಸಿದ ಅನ್ನುವಂತ ಆರೋಪಗಳು ಕೂಡ ಆತನ ಮೇಲೆ ಇರುವಂತದ್ದು. ಹೀಗಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಸುಮೋಟೋ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಬಳಿಕ 2 ಬಾರಿ ನೋಟಿಸು ನೀಡಿದ್ರು, ಅಂದ್ರೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಆದ್ರೆ ಆತ ನೋಟಿಸ್ಗೂ ಕೂಡ ಯಾವುದೇ ರೀತಿಯಂತ ಉತ್ತರ ನೀಡಲಿಲ್ಲ. ಆ ಬಳಿಕ ಬೆಂಗಳೂರಿಗೆ ಧರ್ಮಸ್ಥಳ ಪೊಲೀಸರು ತೆರಳಿ ಆತನ ಮನೆಯ ಸುತ್ತುವರೆದಿದ್ರು. ಆ ಬಳಿಕ ಆತ ನಿರೀಕ್ಷಣಾ ಜಾಮೀನು ಕೂಡ ಪಡೆದಿದ್ರ. ಇದರ ನಡುವೆ ಧರ್ಮಸ್ಥಳದಲ್ಲಿ ಒಂದಷ್ಟು ಏನು ಸಂಘರ್ಷ ಆಗಿದೆ, ಅಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆ ಆಗಿದೆ. ಹೀಗಾಗಿ ನಾನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬರೋದಿಲ್ಲ, ಬದಲಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರ್ತೀನಿ ಅನ್ನುವಂತ ಒಂದು ಲೆಟರ್ ಅನ್ನು ಕೂಡ ನೀಡಿದ್ದ. ಆದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಗಾದ್ರೂ ಇಷ್ಟೊತ್ತಿಗಾಗಲೇ ಬರಬೇಕಿತ್ತು, ಇನ್ನೂ ಕೂಡ ಬರಲಿಲ್ಲ. ಸದ್ಯ ಏನು ಆತ ಬರ್ತಾನೆ ಅನ್ನುವಂತ ಏನು ನಿರೀಕ್ಷೆಯಲ್ಲಿ ಇದ್ದಾರೆ ಪೊಲೀಸರು. ಅಂದ್ರೆ ಯಾವತ್ತು ಆತ ವಿಚಾರಣೆಗೆ ಹಾಜರಾಗಬಹುದು ಅಂತ. ಆದ್ರೆ ಇದುವರೆಗೂ ಕೂಡ ಹಾಜರಾಗಲಿಲ್ಲ. ಹೀಗಾಗಿ ಮುಂದಿನ ಹಂತಗಳಲ್ಲಿ, ಅಂದ್ರೆ ವಿಚಾರಣೆಗೆ ಹಾಜರಾಗದೇ ಇದ್ರೆ ಮುಂದಿನ ಹಂತಗಳಲ್ಲಿ ಆತನ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇರುವಂತದ್ದು. ವಿಚಾರಣೆಗೆ ಹಾಜರಾಗದೇ ಇದ್ರೆ ಮುಂದಿನ ಹಂತದಲ್ಲಿ ಒಂದಷ್ಟು ಪ್ರೊಸೀಜರ್ ಗಳನ್ನ ಮಾಡಿ ಆತನನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಈ ಸಮೀರ್ ಏನಿದ್ದಾನೆ ಈತ ಆ ವಿಡಿಯೋದ ಮೂಲಕವಾಗಿ ಬಹಳಷ್ಟು ಸುದ್ದಿಯಾಗಿದ್ದ. ಅಂದ್ರೆ ವಿಡಿಯೋದ ಮೂಲಕವಾಗಿ ಕಪೋಲ ಕಲ್ಪಿತವಾದಂತಹ ಒಂದಷ್ಟು ವಿಚಾರಗಳನ್ನ ಹೇಳಿದ್ದ. ತಾನೇ ಒಂದಷ್ಟು ಆ ಒಂದು ವಿಡಿಯೋಗಳಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಹೇಳಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಣ ಹೂತಿಟ್ಟು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸುಳ್ಳುಗಳನ್ನು ಹೇಳಿದ. ಅಲ್ಲಿ ಇದ್ದಂತ ಧೈರ್ಯ ಆತನಿಗೆ ಆ ಪೊಲೀಸ್ ಠಾಣೆಗೆ ಬರುವುದಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂತದ್ದು. ನೋಡ್ಬೇಕು ಆತ ಇವತ್ತು ವಿಚಾರಣೆಗೆ ಹಾಜರಾಗ್ತಾನ, ಇಲ್ಲದ್ರೆ ಆ ಮುಂದಿನ ಹಂತಗಳಲ್ಲಿ ಆತನನ್ನು ಪೊಲೀಸರು ವಶಕ್ಕೆ ಪಡಿತಾರ ಅನ್ನುವಂಥದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಈಗ ನೋಟಿಸ್ ಏನಂತ ಕೊಟ್ಟಿದ್ದಾರೆ, ಎಷ್ಟೊತ್ತಿಗೆ ಬರಬೇಕು, ಯಾವ ತಾರೀಕಿನಿಂದ ಬರಬೇಕು, ಎಲ್ಲಿಗೆ ಬರಬೇಕು, ಆ ನೋಟಿಸ್ ನಲ್ಲಿ ಏನೇನಿದೆ? ಇನ್ನ ಈಗ ಈ ಬೆಳ್ತಂಗಡಿ ಪೊಲೀಸರು ಈ ನೋಟಿಸ್ಗೆ ಇವತ್ತು ಈತ ಬರಲಿಲ್ಲ ಅಂತಂದ್ರೆ, ಉತ್ತರ ಕೊಡಲಿಲ್ಲ ಅಂತಂದ್ರೆ ಮುಂದೆ ಏನು ಅನ್ನೋದ್ರ ಬಗ್ಗೆ ಏನಾದರೂ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ? ಈ ಬಗ್ಗೆ ಏನಾದರೂ ಮಾತಾಡಿದಾರ ಹೇಗೆ ಅಂತ ಸಂಬಂಧಪಟ್ಟವರು? ಶ್ರೀಪಾದ್ ಪಾಟೀಲ್, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಾದ ಬಳಿಕ 2 ಬಾರಿ ಆತನಿಗೆ ನೋಟಿಸ್ ಕೂಡ ನೀಡಲಾಗಿತ್ತು. ಅದಕ್ಕೆ ಯಾವುದೇ ರೀತಿಯಂತ ಉತ್ತರ ನೀಡಲಿಲ್ಲ. ಆ ಬಳಿಕ ಬೆಂಗಳೂರಿಗೆ ತೆರಳಿದಂತಹ ಧರ್ಮಸ್ಥಳ ಪೊಲೀಸರು ಅಲ್ಲಿ ಆತನ ಮನೆಗೆ ಹೋಗಿದ್ರು. ಆ ವೇಳೆ ಆತ ಜಾಮೀನನ್ನು ಕೂಡ, ಅಂದ್ರೆ ನಿರೀಕ್ಷಣಾ ಜಾಮೀನನ್ನು ಕೂಡ ಪಡೆದಿದ್ದ. ಅದರ ನಂತರ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಬೆಂಗಳೂರಿನ ಆತನ ಬಾಡಿಗೆ ಮನೆ ಮತ್ತು ಬಳ್ಳಾರಿಯಲ್ಲಿ ಇರುವಂತಹ ಆತನ ಸ್ವಂತ ಮನೆ ಏನಿದೆ ಅದಕ್ಕೆ ಆ ಮನೆಯಲ್ಲಿ ನೋಟಿಸ್ ಅನ್ನು ಕೂಡ ಅಂಟಿಸಿರುವಂತದ್ದು. ಅಂದ್ರೆ ವಿಚಾರಣೆಗೆ 24 ತಾರೀಕಿನ ಒಳಗೆ ಹಾಜರು ಆಗಬೇಕು ಅನ್ನುವಂಥದ್ದು. ಇವತ್ತು 24, ಇವತ್ತು 10 ಗಂಟೆ ವೇಳೆಗೆ ನೀನು ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂಥದ್ದು ನೋಟಿಸ್ ಅಲ್ಲೂ ಕೂಡ ಇರುವಂತದ್ದು. ಆದ್ರೆ 10 ಗಂಟೆ ಕಳೆದು ಈಗ 12 ಗಂಟೆ ಆಗ್ತಾ ಬಂತು, ಇನ್ನೂ ಕೂಡ ಆತ ವಿಚಾರಣೆಗೆ ಹಾಜರು ಆಗಲಿಲ್ಲ. ಹಾಗಾಗಿ ಮುಂದಿನ ಹಂತಗಳಲ್ಲಿ ಪೊಲೀಸರು ಒಂದು ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂದ್ರೆ ಇವತ್ತು ಏನಾದ್ರೂ ಆತರ ವಿಚಾರಣೆಗೆ ಹಾಜರಾಗದೇ ಇದ್ದಂತ ಕಾರಣದಲ್ಲಿ ಆತನಿಗೆ ಮುಂದೆ ಯಾವ ರೀತಿಯಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ಯೋಚಿಸಿರುವಂತದ್ದು. ಒಂದು ಮಾಹಿತಿಯ ಪ್ರಕಾರ ಆತನನ್ನ ಒಂದಷ್ಟು ಪ್ರೊಸೀಜರ್ ಮಾಡಿ ಆ ಬಳಿಕ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಇವತ್ತು ಆತ ಹಾಜರಾಗಬೇಕು, ಆಗದೇ ಇದ್ರೆ ಆತನಿಗೆ ಮತ್ತಷ್ಟು ಸಂಕಟ ತಪ್ಪಿದ್ದಲ್ಲ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ದಿನೇಶ್. 1 ನಿಮಿಷ ಸಂಪರ್ಕದಲ್ಲಿರಿ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ.